ಅವಾಗ ನಾನು ನಿಮ್ಮ ಜೊತೆ ಅದಕ್ಕೇ ಶೇರ್ ಮಾಡಿದೆ. ಇನ್ನು ಹೇಳಿದ್ನಲ್ವಾ, ಆದರೆ ರೆಸಿಪಿಗಳ್ನ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಆಮೇಲೆ ನನ್ನ ಡೈಲಿ ರೂಟೀನು ಕಸ ಗುಡಿಸೋದು, ಬಟ್ಟೆಗಳು ಮಡ್ಚೋದು, ಯಾವಾಗಲೂ ತಿಂಗ್ಳಿಗೆ ಒಂದು ಸಾರಿನೋ 2 ತಿಂಗ್ಳಿಗೆ ಒಂದು ಸಾರಿನೋ ಏನೋ ಒಂದು ಡೈಲಿ ರೂಟೀನ್ ಶೇರ್ ಮಾಡ್ಬೋದು. ಡೈಲಿ ಅದೇ ಅಂದ್ರೂ ಬೇಜಾರಾಗುತ್ತೆ. ಸೊ ಹಾಗಾಗಿ ಕೆಲವೊಬ್ರು ಅಯ್ಯೋ ಏನು ಕಸ ನಾವು ಗುಡಿಸ್ತೀವಿ, ಏನಪ್ಪ ಇದನ್ನ ತೋರಿಸ್ತಾಳೆ ಅಂತ ಹಂಗೂ ಅಂದ್ಕೊಳ್ತಾರೆ. ಇವಾಗ ಮನೆ ಕ್ಲೀನಿಂಗ್, ಡೀಪ್ ಕ್ಲೀನಿಂಗ್, ಏನು ಧೂಳು ತೆಗಿಯೋದು ನಾವು ಮಾಡ್ತೀವಿ. ಏನಾದರೂ ಒಂದು ಐಡಿಯಾ, ಕ್ರಿಯೇಟಿವಿಟಿ ಇದ್ದಾಗ, ಅಂದರೆ ಜಾಸ್ತಿ ಬಟ್ಟೆಗಳು ಇದ್ದಾವೆ, ಲೈಕ್ ಜಾಸ್ತಿ ಬಟ್ಟೆಗಳಿದ್ದಾವೆ, ಐಡಿಯಾಗಳನ್ನ ಶೇರ್ ಮಾಡೋದು. ಸೊ ಬಟ್ಟೆಗಳಿದ್ದಾಗ ಅವನ್ನ ಒಂದು 1 BHKನಲ್ಲಿ ಒಂದು ಸಣ್ಣ ರೂಮಲ್ಲಿ ಯಾವ ಥರ ನಾವು ಒಂದು ಅಲ್ಮಾರಿನಲ್ಲಿ, ಕಬೋರ್ಡಲ್ಲಿ ಎತ್ತಿಡಬೇಕು, ಹೇಗೆ ಜೋಡಿಸಿಡಬೇಕು, ಒಂದು ಯಜಮಾನ್ರ ಬಟ್ಟೆ ಹೇಗೆ ಜೋಡಿಸಿಡಬೇಕು, ಮಗಳಿದ್ರೆ ಮಗ ಇದ್ದರೆ ಅವ್ರ ಬಟ್ಟೆ ಹೇಗೆ ಜೋಡಿಸಿಡಬೇಕು, ವೇಸ್ಟ್ ಬಟ್ಟೆಗಳನ್ನ ಹೇಗೆ ಡಿಸ್ಪೋಸ್ ಮಾಡಬೇಕು. ಲೈಕ್ ನಾವು ಹಾಕ್ಕೊಳ್ದಿರೋ ಹಳೆ ಬಟ್ಟೆ ಇರುತ್ತೆ, ಚೆನ್ನಾಗೇ ಇರುತ್ತೆ. ಲೈಕ್ ಇವಾಗ ಈ ಸ್ವೆಟ್ರ್ ಇದೆ, ಏನೋ ಒಂದು ಸ್ವಲ್ಪ ಇದು ಆಗಿರುತ್ತೆ, ಹಳೇದಾಗಿರುತ್ತೆ, ಎಲ್ಲೋ ಕರೆಯಾಗಿರುತ್ತೆ, ಎಲ್ಲೋ ಕಟ್ಟಾಗಿರುತ್ತೆ, ಎಲ್ಲೋ ಸಿಗಾಕೊಂಡು ಮೊಳೆಗೇನೋ ಸಿಗಾಕೊಂಡು ಹರಿದೋಗಿರುತ್ತೆ. ಸೊ ಅದನ್ನು ಏನು ಮಾಡೋದು, ಯಾವ ಥರ ಡಿಸ್ಪೋಸ್ ಮಾಡೋದು. ಕಾಂಟ್ರಿಬ್ಯೂಷನ್ ಬಾಕ್ಸ್ ಎಲ್ಲ ಇರುತ್ತೆ, ಆನ್ಲೈನಲ್ಲೂ ಬರುತ್ತೆ. ಅವ್ರ ಮನೆಗೆ ಬೇಕು ಅಂದರೆ ತೊಗೊಂಡು ಹೋಗ್ತಾರೆ. ಸೊ ಆ ಬೇಡದಿರೋ ಬಟ್ಟೆಗಳನ್ನ ಒಂದು ಮೂಟೆ ಮಾಡಿ, ಮಕ್ಕಳದು, ಯಜಮಾನ್ರದ್ದು, ನಮ್ಮದು, ಬೆಡ್ಶೀಟ್ಗಳು ಏನೇ ಇರಲಿ ಎಲ್ಲನೂ ಹಾಕಿ ಕಟ್ಬಿಟ್ಟು ಕಾಂಟ್ರಿಬ್ಯೂಷನ್ ಬಾಕ್ಸ್ ಅಂತ ಬರುತ್ತೆ. ರಿಲಯನ್ಸ್ ಸ್ಮಾರ್ಟ್ ಬಜಾರಲ್ಲೂ ಇರುತ್ತೆ, ಆನ್ಲೈನಿಂದನೂ ಬಂದು ತೊಗೊಂಡು ಹೋಗ್ತಾರೆ. ಅವ್ರಿಗೆ ಕೊಟ್ಟರೆ ಸೊ ಅದೆಲ್ಲ ಡಿಸ್ಪೋಸ್ ಆಗುತ್ತೆ. ಹಳೇದೇನಿದ್ರು ಮನೆಯಿಂದ ಈ ಥರದ ಕೆಲವೊಂದು ಐಡಿಯಾಗಳನ್ನ ಶೇರ್ ಮಾಡ್ಕೊಳ್ಳೋದಾದರೆ ಮಾಡ್ಕೋಬೋದು. ಹಾಗಾಗಿನೇ ನಾನು ಈ ನಡುವೆ ಯಾವುದೂ ಡೈಲಿ ರೂಟೀನ್ ನಾನು ಶೇರ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ನಮ್ಮ ಇಶಾನೇನ ಹೊರಗಡೆ ಕರ್ಕೊಂಡು ಹೋದಾಗ, ವ್ಯಾಕ್ಸಿನ್ಗೆ ಅದಕ್ಕೆ ಇದಕ್ಕೆ ಅಂತ ಕರ್ಕೊಂಡು ಹೋದಾಗ, ಸೊ ಒಂದು ಪೆಟ್ ಇದ್ದರೂ ನಾವು ಯಾವ ಥರ ಅದ್ರ ಬಗ್ಗೆ ಕೇರ್ ತೊಗೊಳ್ಬೇಕು ಅನ್ನೋದನ್ನು ಕೂಡ ನಿಮ್ಮ ಜೊತೆ ಯಾವಾಗಲೂ ಶೇರ್ ಮಾಡ್ತಾನೆ ಇರ್ತೀನಿ. ಟ್ರಾವೆಲ್ದು ನನಗೆ ಟ್ರಾವೆಲ್ದು ಹೋಗ್ಬೇಕಂತ ಕೆಲವೊಂದು ಪ್ಲ್ಯಾನ್ಗಳು ಕೂಡ ಮಾಡಿದ್ವಿ ನಮ್ಮ ಫ್ಯಾಮಿಲಿನಲ್ಲಿ. ಸೊ ಅದಕ್ಕೆ ಫ್ರೆಂಡ್ಸು, ಫ್ಯಾಮಿಲಿ ಜೊತೆ ನಾನು ಟ್ರಾವೆಲ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಎಲ್ಲ ಆಗ್ತಾ ಇತ್ತು. 2-3 ಮಂತ್ಸಿಂದ ಕಂಟಿನ್ಯೂಸ್ ಆಗಿ ಪ್ಲ್ಯಾನು ಒಂದು ಇದು ಮಾಡ್ಕೊಳ್ತಾ ಇದ್ದೀವಿ. ಇವಾಗ ನನಗೇನಾಗಿದೆ ಅಂದರೆ, ನಾನು ಇವಾಗ ಒಂದು ಕೋರ್ಸ್ಗೆ ನಾನು ಜಾಯ್ನ್ ಆಗಿದ್ದೀನಿ. ಅದಕ್ಕೆಲ್ಲ ಫೀಸ್ ಕೂಡ ನಾನು ಪೇ ಮಾಡಿದ್ದೀನಿ. ಹಾಗಾಗಿನೇ ಇವಾಗ ನಾನು ಅದನ್ನು ಡಿಸ್ಕಂಟಿನ್ಯೂ ಮಾಡಿದ್ರೆ ಲಾಸ್ ಆಗೋದು ನನಗೇನೆ, ಯಾಕೆಂದರೆ ರೀಫಂಡ್ ಅಂತೂ ಆಗಲ್ಲ. ಆಮೇಲೆ ನಾನು ಕಲ್ತಿರೋದು ಅರ್ಧಂಬರ್ಧ ಆಗುತ್ತೆ. ಆಮೇಲೆ ಅದು ಏನಂದರೆ ಕಂಟಿನ್ಯೂ ಆಗಿ ಒಂದು ನಾವು ಕೋರ್ಸ್ ಸೇರಿದಾಗ ಡೈಲಿ ನಾವು ಹೋಗ್ತಾ ಇದ್ರೆ, ಲೈಕ್ ಆಫೀಸ್ಗೆ ಹೆಂಗೆ ಹೋಗ್ತೀವಿ ಹಾಗೆ ಹೋಗಿ ಬರ್ತಾ ಇದ್ರೆ ನಮಗೂ ಒಂದು ನಾಲೆಡ್ಜ್ ಅನ್ನೋದು ಸಿಗುತ್ತೆ, ನಮ್ಗೆ ಅದರಿಂದ ಬೆನಿಫಿಟ್ ಕೂಡ ಸಿಗುತ್ತೆ. ಸೊ ಡಿಸ್ಕಂಟಿನ್ಯೂ ಮಾಡಿ 10 ಡೇಸ್ ನಾನು ರಜಾ ಹಾಕಿ ಹೋಗ್ಬಿಟ್ರೆ ಲಾಸ್ ಆಗುತ್ತೆ ನನಗೇನೆ. ಅದಕ್ಕೆ ನಾನು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀನಿ, ಏನು ಮಾಡೋದು, ಹೇಗೆ ಮಾಡೋದು ಅಂತ. ನನಗೆ ಪ್ಯಾಷನ್ ಇರೋದು, ಇಂಟ್ರೆಸ್ಟ್ ಇರೋದು, ಇವಾಗ ಏನು ಕೋರ್ಸ್ಗೆ ಸೇರ್ಕೊಂಡಿದ್ದೀನಿ ಅದ್ರ ಮೇಲೆ ನನಗೆ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಅದ್ರ ಮೇಲಿದೆ. ಪ್ಯಾಷನ್ ಏನಂದರೆ ಟ್ರಾವೆಲ್ ಕೂಡ ತುಂಬ ಪ್ಯಾಷನ್ ಇದೆ. ಬಟ್ ಈ ನೆಕ್ಸ್ಟ್ ಇಯರು ಕೂಡ ಟ್ರಾವೆಲ್ಗೆ ಹೋಗ್ಬೋದು. ಬಟ್ ಈಗ ನಾನು ಕಲಿತಾ ಇರೋದು ಡಿಸ್ಕಂಟಿನ್ಯೂ ಮಾಡಿದೆ ಅಂದರೆ ಮತ್ತೆ ನಾನು ಜಾಯ್ನ್ ಆಗೋದು ಅದೆಲ್ಲನೂ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿನೇ ನಾನು ಹೇಳಿದ್ನಲ್ವ, ನಾವು 2019 ನಾವು ಫ್ಯಾಮಿಲಿ, ಫ್ರೆಂಡ್ಸು, ನಮ್ಮ ಮಕ್ಕಳು ಎಲ್ಲ ನಾವು ಇದಕ್ಕೆ 2019 ನಾನು, ನಮ್ಮ ಅಕ್ಕ ಮಕ್ಕಳು ಎಲ್ಲನೂ ಒಂದು 15 ಜನ ನಾವು ರಾಜಸ್ಥಾನ್, ಡೆಲ್ಲಿ ಟ್ರಿಪ್ಗೆ ಹೋದಾಗ 15 ದಿವಸ ನಮಗೆ ಹೇಳ್ತೀನಿ, ನಮಗೆ ಫುಡ್ ಕೂಡ ಇವನ್ ಅಷ್ಟೇ. ನಿಮಗೆ ಡೆಲ್ಲಿ, ರಾಜಸ್ಥಾನ್ ಕಡೆ ಹೋದರೆ ರೈಸ್ ರಸಮ್ ಸಿಗಲ್ಲ, ಚಪಾತಿ ರೊಟ್ಟಿ ಏನೂ ಸಿಗಲ್ಲ. ಅಲ್ಲಿ ಏನು ಫುಲ್ಕಾ, ತಂಡೂರಿ ರೋಟಿ, ಫ್ರೈಡ್ ರೈಸು, ಜೀರಾ ರೈಸು, ಈ ರೈಸೇ ಸಿಗುತ್ತೆ ಹೊರತಾಗಿ ಅನ್ನ ರಸಮ್ ಅಂತೂ ಖಂಡಿತವಾಗ್ಲೂ ಅಲ್ಲಿ ಸಿಗಲ್ಲ. ಸೊ ಆಮೇಲೆ ಲಾಸ್ಟ್ ಒಂದು ವೀಕ್ ಆಗ್ತಾನೆ ನಮಗೆ ಇದು ಕರ್ನಾಟಕ, ಬೆಂಗಳೂರು ಎಳಿಯೋಕ್ಕೆ ಸ್ಟಾರ್ಟ್ ಆಯಿತು. ಅಯ್ಯೋ ನಮ್ಮ ಮನೆಗೆ ಹೋಗಿ ಯಾವಾಗ ಊಟ ಮಾಡ್ತೀವಿ ಅನ್ನೋ ಥರ ಅನಿಸ್ಬಿಡ್ತು. ಆಮೇಲೆ ಇನ್ನೊಂದು ಏನಂದರೆ, ಹೋಗಿದ್ದ ಟ್ರಿಪ್ ಅಂತೂ ಚೆನ್ನಾಗಿತ್ತು, ಯಪ್ಪ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಡೆಲ್ಲಿ ಟ್ರಿಪ್ ಮಾತ್ರ ಪ್ರತಿಯೊಂದು ನೋಡ್ಕೊಂಡು ಬಂದ್ವಿ. ರಾಜಸ್ಥಾನ್, ಜೈಸಲ್ಮೇರ್, ಉದಯ್ಪುರ್, ಪ್ರತಿಯೊಂದೂ ಅದೂ ಚೆನ್ನಾಗಿತ್ತು. ಚಳಿ ಡಿಸೆಂಬರಲ್ಲಿ ಹೋಗಿದ್ವಲ್ವ ನಾವು, ಯಪ್ಪ ಚಳಿ, ಪರಿ ಚಳಿ ಅಂದರೆ ಮೂಳೆಗಳಿಗೆ ಟಚ್ ಆಗೋದು. ಮೂಳೆಗಳನ್ನ ತೊಗೊಂಡೋಗಿದ್ದೆ, ಐಸಲ್ಲಿ ಇಟ್ಟಿದ್ದಾರೇನೋ ಅನ್ನೋ ಅಷ್ಟು ಹೆವಿ ವಿಪರೀತ ಚಳಿ ಇರೋದು. ತುಂಬ ನಾವು ಎಂಜಾಯ್ ಮಾಡಿದ್ವಿ. ಆಮೇಲೆ ಉದಯ್ಪುರ, ಜೈಸಲ್ಮೇರಲ್ಲಿ ಡ್ಯಾನ್ಸ್ ಎಲ್ಲ ಇತ್ತು, ಕ್ಯಾಂಪ್ ಫೈರ್ ಇತ್ತು, ಆಮೇಲೆ ಎಲ್ಲ 4 ಸ್ಟಾರ್ ಹೋಟೆಲ್ಗಳೆಲ್ಲ ಇತ್ತು. ಸೊ ಒಂದು ಸಾರಿ ನಾವು ಪೇ ಮಾಡಿದ್ರೆ ಏನೂ ಇಲ್ಲ, ಹೋಗೋದು ಬರೋದು, ಫ್ಲೈಟು ಹೋಗೋದು ಬರೋದು ಎಲ್ಲ ಸೇರಿಸಿ ಮರ್ತೋಗಿದ್ನಿ ಎಷ್ಟು ಎಕ್ಸ್ಪೆನ್ಸ್ ಆಗಿತ್ತೋ ಗೊತ್ತಿಲ್ಲ ನನಗೆ. ಸೊ ಶಾಪಿಂಗ್ ಮಾಡಿದ್ರೆ ಎಲ್ಲ ನಮ್ಮದೇ ಇರುತ್ತೆ.
ಹೋಟೆಲ್ ಈವನ್ ಬುಕ್ಕಿಂಗ್ ಕೂಡ ಅವ್ರದ್ದೇ ಇರುತ್ತೆ. ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಎಲ್ಲ ಅವ್ರದ್ದು ಕಡೆಯಿಂದ ಇರುತ್ತೆ. ಮಧ್ಯಾಹ್ನ ಊಟ, ರಾತ್ರಿ ಊಟ ಮತ್ತು ಸ್ನ್ಯಾಕ್ಸ್ ಅದು ಇದು ತಿನ್ಕೊಂಡ್ರೆ ನಮ್ಮ ಖರ್ಚು ಎಕ್ಸ್ಪೆನ್ಸಸ್ ಇರುತ್ತೆ. ತುಂಬ ಮಾತ್ರ ಸೂಪರ್ ಆಗಿತ್ತು, ಚೆನ್ನಾಗಿತ್ತು. ಎಲ್ಲ 4 ಸ್ಟಾರ್ ಹೋಟೆಲ್ಗಳೇ ಇರ್ತಾ ಇತ್ತು. ಶೇರಿಂಗ್ ಅಂದರೆ 1 ರೂಮಲ್ಲಿ 3 ಜನ, ಸೊ ಹಾಗೆ 3 ಜನ ಇರ್ತಾ ಇದ್ವಿ. ಎಲ್ಲ ಅವ್ರವ್ರ ಫ್ಯಾಮಿಲಿ ಅಂದರೆ ಅವ್ರ ಮಕ್ಕಳು. ಇವಾಗ ನಮ್ಮ ಅಕ್ಕ ಇದ್ದರೆ ನಮ್ಮ ಅಕ್ಕ ಮಗ, ಅವರು ಮತ್ತು ಇನ್ನೊಬ್ರು ಫ್ರೆಂಡ್ ಇದ್ದರೆ ಅವ್ರ ಮಕ್ಕಳು, ನಾನು, ನನ್ನ ಮಗಳು, ನಮ್ಮ ಅಕ್ಕ, ಹೀಗೆ ಒಂದೊಂದು ರೂಮಲ್ಲಿ 3 ಜನ, ಎಲ್ಲ ಫ್ರೆಂಡ್ಸು ಫ್ಯಾಮಿಲಿನೇ ಇದ್ದಿದ್ದು. ತುಂಬ ಚೆನ್ನಾಗಿತ್ತು ಆ ಟ್ರಿಪ್ಪು. ಮತ್ತು ಊಟನೂ ಕೂಡ ತುಂಬ ಚೆನ್ನಾಗಿರ್ತಾ ಇತ್ತು. ನಾರ್ತ್ ಇಂಡಿಯಾ ಊಟ ಅಂದರೆ ಅದೇ ಸಪ್ರೇಟ್, ಅದು ಗೊತ್ತಿರುತ್ತಲ್ಲ ನಿಮಗೆ. ಬಟ್ ನಾವು ಡೈಲಿ ಅದನ್ನು ನನಗೆ ತಿನ್ನೋಕೆ ಇಷ್ಟ ಆಗಲ್ಲ. ನಮಗೆ ಏನಿದ್ರು ಇಲ್ಲಿ ಚಪಾತಿ ಪಲ್ಯಗಳು, ಸೌತ್ ಇಂಡಿಯನ್ನೇ ನನಗೆ ಇಷ್ಟ ಆಗೋದು. ಸೌತ್ ಇಂಡಿಯಾ ಬೆಂಗಳೂರಲ್ಲಿ ಎಲ್ಲ ದೇಶದ ಎಲ್ಲ ಕಡೆದು ಊಟಗಳು ಸಿಗುತ್ತೆ. ಆದರೆ ನಾರ್ತ್ ಇಂಡಿಯಾಗೆ ಹೋದರೆ, ನೀವು ಡೆಲ್ಲಿ, ರಾಜಸ್ಥಾನ್, ಜೈಸಲ್ಮೇರ್ ಅಂತ ಹೋದರೆ ಅಲ್ಲಿ ಊಟ ಮಾತ್ರ ನಾವು ಮಾಡಬೇಕು, ಅಲ್ಲಿದೇ ಊಟ ಮಾಡಬೇಕು. ನಮಗೆ ಬೇಕಾಗಿರೋ ಊಟ ಅಲ್ಲಿ ಸಿಗೋದು ತುಂಬಾ ಕಷ್ಟ, ಸಿಗೋದೇ ಇಲ್ಲ ಅಂತಲೇ ಹೇಳಬೇಕು. ಹಂಗೆ ನೋಡಿದ್ರೆ ಈ ಥರ ಇತ್ತು. ನಾನು ಗೊತ್ತಿಲ್ಲ ಏನು ಮಾಡ್ತೀನಿ ಟ್ರಾವೆಲ್ದು ಅಂತ ಗೊತ್ತಿಲ್ಲ. ಇಷ್ಟೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತಿಂದು. ಇಷ್ಟೇ. ಮತ್ತೇನು ಹೇಳೋದಿತ್ತು. ಸೊ ನನ್ನ ಕಾನ್ಸಂಟ್ರೇಷನ್ ಇರೋದು ನಾನು ಕೋರ್ಸ್ ಸೇರ್ಕೊಂಡಿದ್ದೆ, ಅದ್ರ ಮೇಲಿದೆ. ನನಗೆ ಇವಾಗ ಇವತ್ತು ನಾನು ಶೇರ್ ಮಾಡ್ಕೊಂಡಿರೋದು. ಖಂಡಿತವಾಗ್ಲೂ ಮತ್ತೆ ನಾನು ಒಂದು ಹೊಸ ವ್ಲಾಗೋ, ರೆಸಿಪಿನೋ ಯಾವುದೋ ಒಂದು ಅಪ್ಡೇಟ್ ಜೊತೆಗೆ ಬರ್ತೀನಿ. ದಯವಿಟ್ಟು ನೀವೆಲ್ಲ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ತಾ, ಥ್ಯಾಂಕ್ ಯು, ಧನ್ಯವಾದಗಳು. ಇದು 2019 ಡಿಸೆಂಬರಲ್ಲಿ ನಾವು ಜೈಸಲ್ಮೇರು, ಡೆಲ್ಲಿ, ಆಗ್ರಾ, ಉದಯ್ಪುರು ಇದೆಲ್ಲ ಟ್ರಿಪ್ಗೆ ಹೋಗಿದ್ವಿ. ಇದು ಮರುಭೂಮಿನಲ್ಲಿ ಅಂದರೆ ಜೈಸಲ್ಮೇರಲ್ಲಿ ಒಂದು ಕ್ಯಾಂಪ್ ಫೈರ್ ಇರುತ್ತೆ. ತುಂಬ ಒಳ್ಳೆ ಒಂದು ಏನಂದರೆ ಸಂಗೀತಗಳು ಎಲ್ಲನೂ ಇರುತ್ತೆ, ಮ್ಯೂಸಿಕ್ಕು, ಸಿಂಗಿಂಗು ಪ್ರತಿಯೊಂದು ಇರುತ್ತೆ. ಈ ಕ್ಯಾಂಪ್ ಫೈರಲ್ಲಿ ಬಂದಿರೋ ಟೂರಿಸ್ಟ್ಗಳೆಲ್ಲ ಅವ್ರವ್ರ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ತಾ ಇರ್ತಾರೆ. ಹಾಗೇನೆ ನೋಡಿ ನಮ್ಮಕ್ಕ, ಇವರು ಕೋಟ್ ಹಾಕ್ಕೊಂಡಿದ್ದಾರಲ್ಲ ನಮ್ಮಕ್ಕ, ಮಧ್ಯದಲ್ಲಿರೋನು ನಮ್ಮಣ್ಣ ನೋಡಿ ಹೇಗೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ನಾನು ಮತ್ತು ಇನ್ನೊಬ್ಬರು ನಮ್ಮ ಅಕ್ಕ ಇದ್ದಾರೆ, ಸಹನಾ ಅಕ್ಕ ಅಂತ. ತುಂಬ ಇನ್ನೂ ಜನ ಇದ್ವಿ. ಮಕ್ಕಳು ಏನಿದ್ದಾವೆ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇರ್ತಾರೆ. ನಮ್ಮ ಅಕ್ಕ ಮಕ್ಕಳು ಮತ್ತು ಇನ್ನು ಸಹನಾ ಅಕ್ಕ ಅಂತ ಇದ್ದಾರೆ, ಅವ್ರ ಮಕ್ಕಳು, ಆಮೇಲೆ ನನ್ನ ಮಗಳು, ಆಮೇಲೆ ನಮ್ಮಣ್ಣ ಮಕ್ಕಳು. ನಮ್ಮ ಅಣ್ಣ ಮಕ್ಕಳು ಬಂದಿರಲಿಲ್ಲ, ನಮ್ಮ ಅತ್ತಿಗೆ ಬಂದಿದ್ದರು. ನಮ್ಮ ಅತ್ತಿಗೆ ಕೂತ್ಕೊಂಡಿದ್ರು. ಆಮೇಲೆ ಅವರು ಒಂದು ನಾಗಿನ್ ಡ್ಯಾನ್ಸ್ ಮಾಡಿದ್ರು. ಎಲ್ಲರೂ ನಾಗಿನ್ ಡ್ಯಾನ್ಸ್ ಮಾಡಿದ್ರು. ಸಿಕ್ಕಾಪಟ್ಟೆ ಕಾಮಿಡಿ ಅಂದರೆ ಸಾಂಗ್ಗಳು ಹೋಗ್ತಾ ಇರುತ್ತೆ, ಪ್ಲೇ ಆಗ್ತಾ ಇರುತ್ತೆ ಒಂದಾದ್ಮೇಲೆ ಒಂದು. ಇದೇ ಸಾಂಗ್ ಅಂತಿರಲ್ಲ, ಕಂಟಿನ್ಯೂಸ್ ಆಗಿ ಬೇರೆ ಬೇರೆ ಸಾಂಗ್ಸ್ಗಳೆಲ್ಲ ಇರುತ್ತೆ. ಆಮೇಲೆ ಕ್ಯಾಂಪ್ ಫೈರು ಸಿಕ್ಕಾಪಟ್ಟೆ ಚಳಿ ಅಂದರೆ ಚಳಿ, ವಿಪರೀತ ಚಳಿ. ಅದಕ್ಕೆ ಎಲ್ಲರೂ ಕೋಟ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರೋದು. ನಾನು ಒಂದೆರಡು ಸ್ಟೆಪ್ ಹಾಗೆ ಹೇಗೆ ಬಂದರೆ ಹಾಕ್ಕೊಣಿಯೋದು. ಇದೇನು ಡ್ಯಾನ್ಸ್ ಕಾಂಪಿಟೇಷನ್ ಅಲ್ಲ. ನಿಮ್ಗೆ ಯಾವ ಥರ ಏನು ಒಂದು ಖುಷಿ ಬೇಕು, ಮನಸ್ಸಿಗೆ ಎಂಜಾಯ್ಮೆಂಟ್ ಬೇಕು. ಟೂರ್ಗೆ ಬಂದಿದ್ದೀವಿ, ಟ್ರಾವೆಲ್ ಬಂದಿದ್ದೀವಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಇದೆ. ಎಲ್ಲ ಟೆನ್ಷನ್ನ ಬಿಟ್ಟು ಹಾಕಿ ಆರಾಮಾಗಿ ನಾವು ಟ್ರಿಪ್ನ 15 ಡೇಸ್ ಅಂದರೆ 15 ದಿವಸ ನಾವು ತುಂಬ ಅಂದರೆ ತುಂಬ ಫನ್ ಎಂಜಾಯ್ಮೆಂಟ್ ಇತ್ತು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ ಅಂತಲೇ ಹೇಳ್ತೀನಿ. ಈ ಥರ ಒಂದು ಮೂಮೆಂಟ್ನ ನಾವು ಎಲ್ಲರೂ ಎದುರು ನೋಡ್ತಾ ಇದ್ದೀವಿ. ಎಷ್ಟು ಜನ ನಾವು ಒಂದು ಟೀಮ್ ಇತ್ತಲ್ಲ ನಮ್ಮದು ಟ್ರಾವೆಲ್ ಹೋಗಿರೋದು ಅಷ್ಟರು. ಮತ್ತು ಇವಾಗ ನಾವೆಲ್ಲರೂ ಇದೇ ಥರ ಒಂದು ಟ್ರಿಪ್ಪು, ಒಂದು ಟ್ರಾವೆಲ್, ಒಂದು ಎಂಜಾಯ್ಮೆಂಟು ಆಗಬೇಕು ಅಂತ ಎದುರು ನೋಡ್ತಾ ಇದ್ದೀವಿ. ಆ ದಿವಸ ಮತ್ತೆ ಯಾವಾಗ ಬರುತ್ತೋ ಗೊತ್ತಿಲ್ಲ. ಆಂಕ್ ಮಾರೆ ಸಾಂಗ್ ಇದು. ಆಂಕ್ ಮಾರೆ ಸಾಂಗ್ಗೆ ನಮ್ಮಕ್ಕ, ನಮ್ಮಣ್ಣ, ನಾನು ನೋಡ್ರಿ ಹೇಗೆ ಡ್ಯಾನ್ಸ್ ಮಾಡ್ತಾಯಿದ್ದೀವಿ ಅಂತ. ನಾನು ಫಾಸ್ಟ್ ಮೋಷನ್ ಮಾಡಿದ್ದೀನಿ, ಇದು ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ, ಅದಕ್ಕೆ ಈ ಥರ ನಿಮಗೆ ಕಾಣಿಸ್ತಾ ಇರೋದು. ಇನ್ನೊಂದು ಮತ್ತು ಸಾಂಗ್ ಎಲ್ಲ ಇರುತ್ತಲ್ವ, ಅದನ್ನು ಇದರಲ್ಲಿ ಶೇರ್ ಮಾಡಿದ್ರೆ ಕಾಪಿ ರೈಟ್ ಎಲ್ಲ ಬರುತ್ತೆ. ಅದಕ್ಕೆ ಸಾಂಗ್ಸ್ ಎಲ್ಲ ಶೇರ್ ಮಾಡಬಾರ್ದು, ಒಂದು ರೂಲ್ಸ್ ಇರುತ್ತಲ್ವ ಯೂಟ್ಯೂಬ್ದು. ಅದಕ್ಕೇ ನಾನು ವಾಯ್ಸ್ ಓವರಿಂಗ್ ಮಾಡ್ತಾಯಿದ್ದೀನಿ. ಇದು ಆಂಕ್ ಮಾರೆ ಡ್ಯಾನ್ಸ್, ಇದು ಆಂಕ್ ಮಾರೆ ಲಡ್ಕಿಯ ಆಂಕ್ ಮಾರೆ ಇದೆಯಲ್ವ, ಅದಕ್ಕೇ. ಮತ್ತು ಬೇರೆ ಬೇರೆ ಎಲ್ಲ ಸಾಂಗ್ कोई
जहाँ जहाँ मिला वहीं तुम मिलोगे, कहाँ से चले कहाँ के लिए ಅವರೇ ಚೆಲ್ಲಿದ್ರು ಅಕ್ಕ ಬೀಳಿಸ್ಬಿಟ್ರು. कोई भी ಇದೂ ಒಂದು ಪ್ಲೇಸ್ ಅಲ್ಲಿನೇ ಜೈಸಲ್ಮೇರು, ಉದಯ್ಪುರು, ಫತೇಪುರ್ ಸಿಕ್ರಿ ಇದೆಲ್ಲನೂ ನಾವು ನೋಡಿದ್ವಿ. ಈ ಪ್ಲೇಸ್ ಏನಿದೆ ಅಂದರೆ ಗೈಡ್ ಏನು ಹೇಳ್ತಾ ಇದ್ರು ಅಂದರೆ ಇಲ್ಲಿ ಹಿಸ್ಟ್ರಿನೂ ಹೇಳ್ತಾ ಇದ್ರು, ಜೊತೆಗೆ ಇಲ್ಲಿ ಒಂದು ಶೂಟಿಂಗ್ ಆಗಿತ್ತು. ಪರದೇಸ್ ಮೂವಿ ನಿಮಗೆಲ್ಲ ಗೊತ್ತಿರುತ್ತೆ, ಶಾರುಖ್ ಖಾನ್, ಮಹಿಮಾ ಚೌಧರಿ 1997 98 ಏನೋ ಬಂದಿತ್ತಲ್ವ, ಆ ಮೂವಿ ಶೂಟಿಂಗು. ಲಾಸ್ಟ್ ಸಾಂಗ್ ಒಂದಿದೆ ನೋಡಿ, ಮಹಿಮಾ ಚೌಧರಿ ಓಡ್ ಬರ್ತಾ ಇರ್ತಾರೆ, ಲಾಸ್ಟ್ ಸಾಂಗ್ ಏನಿರುತ್ತಲ್ಲ ಕ್ಲೈಮ್ಯಾಕ್ಸ್ ಸಾಂಗು, ಅದು ಇಲ್ಲಿ ಶೂಟಿಂಗ್ ಆಗಿತ್ತು ಅಂತ ಅವರು ಹೇಳ್ತಾ ಇದ್ರು. ಅದರ ಜೊತೆಗೆ ನಾವು ಹೋಗಿದ್ದು ಅಂದರೆ ಡಿಪಾರ್ಚರು ಮತ್ತು ಅರೈವಲ್ಲು ಹೋಗಿದ್ದು ಬಂದಿದ್ದು ಎಲ್ಲನೂ ಫ್ಲೈಟಿಂದಾನೆ. ಬೆಂಗಳೂರಿಂದ ಫ್ಲೈಟು, ಬೆಂಗಳೂರು ಟು ಡೆಲ್ಲಿ ಫ್ಲೈಟು, ಮತ್ತು ಅಗೇನ್ ಡೆಲ್ಲಿ ಟು ಬೆಂಗಳೂರು ರಿಟರ್ನ್ ಫ್ಲೈಟು, ಈ ಥರ ಇತ್ತು. 4 ಸ್ಟಾರ್ ಒಂದು ಹೋಟೆಲ್ಸು, 3 ಶೇರಿಂಗ್ ಎಲ್ಲ ಫಸ್ಟೇ ನಮಗೆ ಬುಕ್ಕಿಂಗ್ ಆಗಿರುತ್ತೆ. ಪ್ಯಾಕೇಜ್ ಇದು ಟ್ರಾವೆಲ್ ಪ್ಯಾಕೇಜ್ ಟೂರ್ ನಾವು ಮಾಡಿದ್ದು. ಮತ್ತು ಪ್ಯಾಕೇಜ್ ಹೋಗೋದ್ರಿಂದ ತುಂಬ ಒಂದು ನಮಗೆ ಒಳ್ಳೆ ಬೆನಿಫಿಟ್ ಇರುತ್ತೆ. ನಾವು ಒಂದು 13 ಜನ ನಾವೇ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಸೇರಿದ್ವಲ್ವ. ಸೊ ಡೆಲ್ಲಿಯಿಂದ ಮತ್ತೆ ನಮಗೆ ನೆಕ್ಸ್ಟು ಉದಯ್ಪುರು, ಜೈಸಲ್ಮೇರು, ಆಗ್ರಾ, ಫತೇಪುರ್ ಸಿಕ್ರಿ ಇದೆಲ್ಲನೂ ಓಡಾಡೋದಕ್ಕೆ ಟೆಂಪೋ ಟ್ರಾವೆಲರ್ TT ಏನು ಬರುತ್ತಲ್ಲ 12+ ಅದೇನೋ ಬರುತ್ತಲ್ವ, ಅದೂ ಅವರೇ ಅಂದರೆ ಟ್ರಾವೆಲ್ ಕಡೆಯಿಂದನೇ ಎಲ್ಲ ಫಸ್ಟೇ ಬುಕ್ ಆಗಿಬಿಟ್ಟಿರುತ್ತೆ. ನಾವು ಪೇ ಮಾಡೋದಷ್ಟೇ, ಅಮೌಂಟ್ ಕೊಟ್ಬಿಟ್ರೆ ನಾವು ಮತ್ತೆ ಆಮೇಲೆ ಏನೂ ₹1 ಪೇ ಮಾಡೋ ಹಾಗಿರಲ್ಲ. ಮಧ್ಯಾಹ್ನ ರಾತ್ರಿ ಏನು ಒಂದು ಲಂಚ್ ಆ್ಯಂಡ್ ಡಿನ್ನರ್ ಇರುತ್ತೆ, ಅದನ್ನು ನಾವು ಇಷ್ಟಪಟ್ಟು ನಾವೇ ಊಟ ಮಾಡ್ಕೊಳ್ಳೋದು. ಅಲ್ಲಿ ಎಲ್ಲಿ ಊಟಕ್ಕೆ ನಿಲ್ಲಿಸ್ತಾರೆ, ಇಲ್ಲ ನಾವು ಹೇಳಿರೋ ಪ್ಲೇಸ್ಗೆ ಅವ್ರು ನಿಲ್ಲಿಸಿದ್ರೆ ಅಲ್ಲಿ ಊಟ ಮಾಡ್ಕೊಳ್ಳೋದು. ಆಮೇಲೆ ಅಕ್ಬರ್ ಜೋಧಾಬಾಯಿ ಪೂಜೆ ಮಾಡ್ತಾ ಇದ್ದಿದ್ದು, ಜೋಧಾಬಾಯಿ ಒಂದು ವಾಸಸ್ಥಳ, ಅಲ್ಲಿ ಪ್ಯಾಲೇಸ್ ಏನಿತ್ತು ಅದೆಲ್ಲನೂ ಏನು ಮೂವಿನಲ್ಲಿ ಇದೆಯಲ್ಲ ಜೋಧಾಬಾಯಿ ಅಕ್ಬರ್ ಶೂಟಿಂಗ್ ಇದೆ ನೋಡಿ, ಅದೆಲ್ಲ ಆಗಿರೋ ಪ್ಲೇಸ್ ಎಲ್ಲನೂ ಅವರೆಲ್ಲ ಶೂಟಿಂಗ್ ಮಾಡಿರೋದು ಇದೇ ಒಂದು ಪ್ಲೇಸಿಂದ ಅಂತ ಕೂಡ ನಮಗೆ ಎಲ್ಲ ಗೈಡೆಲ್ಲ ನಮಗೆ ಎಕ್ಸ್ಪ್ಲೇನ್ ಮಾಡಿದ್ರು. ನೋಡಿ ಈ ಥರ ಇತ್ತು ನಮ್ಮದು ಟೆಂಪೋ ಟ್ರಾವೆಲರ್. ಏನು 12 ಏನೋ ಬರುತ್ತಲ್ವ, 12 ಸೀಟು ನೋಡಿ. ಎಲ್ಲರೂ ಕೂತಿದ್ದೀವಿ ಹೀಗೆ. ನಮ್ಮ ಅಕ್ಕ ಪಕ್ಕದಲ್ಲಿರೋರು, ನಮ್ಮಕ್ಕ ಹಿಂದೆ ಇರೋರು, ಸಹನಕ್ಕ, ಮಹೇಶ್ವರಿ ಅಕ್ಕ ಮತ್ತು ಮಕ್ಕಳೆಲ್ಲ ನಮ್ಮ ಮಕ್ಕಳೇ, ಇನ್ನೇನು ಬೇರೆ ಯಾರೂ ಇಲ್ಲ. ನಮ್ಮದೇ ಫ್ಯಾಮಿಲಿ, ಫುಲ್ಲು ಫ್ಯಾಮಿಲಿ ಇರೋದಲ್ಲ, ನಾವೇ ಇಷ್ಟು ಜನ ಆಗಿದ್ದೀವಿ. ನನ್ನ ಮಗಳೂ ಇದ್ಲು. ಸೊ ಅವಳಿಗೂ ಒಂದು ಖುಷಿ ಇರಲಿ ಅಂತ ನಾನು ಕರ್ಕೊಂಡು ಹೋಗಿದ್ದೆ. ಈ ಥರ ಟ್ರಾವೆಲ್ ಮತ್ತೆ ಹೋಗಬೇಕು ಅನ್ನೋದು ನಮ್ಮೆಲ್ಲರ ಮನಸ್ಸಲ್ಲಿದೆ. ಏನು ಹೋಗಬೇಕು ಅಂತಲೇ ನಾವು ಪಾಸಿಟಿವ್ ಆಗಿನೇ ಥಿಂಕ್ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು ರೀ. 15 ದಿವಸ ಯಾರು ಮನೆ ಬಿಟ್ಟು ಎಲ್ಲ ಚಿಂತೆ ಬಿಟ್ಟು ಹೋಗ್ತಾರೆ ಯಾರಿಗೂ. ಅಂದರೆ ನಾವು ಇಷ್ಟು ಜನ ಸೇರಿ ನಾವು ಹೋಗಿರೋದು ಫಸ್ಟ್ ಟ್ರಾವೆಲ್ ಇಷ್ಟು ದಿವಸ. ಫ್ಯಾಮಿಲಿ ಟ್ರಾವೆಲ್ ಅಂತೂ ಶೇರ್ ಮಾಡಿದೆ. ಅದ್ರ ಜೊತೆಗೆ ಶುಕ್ರವಾರ ದಿವಸ, ನಿನ್ನೆ ದಿವಸ ಪೂಜೆ. ಆಮೇಲೆ ಪೂಜೆ ಮಾಡಬೇಕಾದ್ರೆ ಇವಳು ಸುಂದ್ರಿ ಮಲ್ಕೊಂಡಿರ್ತಾಳೆ ನೋಡಿ. ಅವಳು ಬೆಳಗ್ಗಿನ ಅರ್ಲಿ ಮಾರ್ನಿಂಗ್ ಎದ್ದೇಳ್ತಾಳೆ. ಈ ನಡುವೆ ನನ್ನ ಜೊತೆ ನನ್ನ ಬೆಡ್ರೂಮಲ್ಲಿ ನನ್ನ ಪಕ್ಕನೇ ಮಲ್ಕೊಳ್ತಾಳೆ, ಮಗು ಥರ ಮಲ್ಕೊಳ್ತಾಳೆ. ಇವಳು ನೋಡಿದ್ರೆ ಪಾಪ ಮಗುನೇ ಫೀಲ್ ಆಗುತ್ತೆ ನನಗಂತೂ. ಅಷ್ಟು ಮುದ್ದಾಗಿದೆ. ಮಕ್ಕಳು ಹೇಳಿದ ಮಾತು ಕೇಳಲ್ಲ. 6 ತಿಂಗಳದ್ದು ನೋಡಿ ಇದು. ಎಷ್ಟು ಕ್ಯೂಟ್ ಅಂದರೆ, ಸುಮ್ಮನೆ ಕೂತ್ಕೊಳ್ಳಮ್ಮ, ನನ್ನ ಕೆಲಸ ಇದೆ, ನಾನು ಅಡುಗೆ ಮಾಡಬೇಕು ಅಂದರೆ ಸುಮ್ಮನೆ ದಿವಾನ ಮೇಲೆ ಬಂದು ಸುಮ್ಮನೆ ಕೂತ್ಕೊತಾಳೆ. ಗಲಾಟೆ ಮಾಡಲ್ಲ, ಕಿರ್ಚ್ಕೊಳ್ಳಲ್ಲ. ನಿದ್ದೆ ಬಂದರೆ ಮಲ್ಕೊತಾಳೆ, ಇಷ್ಟ ಇದ್ದರೆ ಆಟ ಆಡ್ತಾಳೆ.
ಇದು ನಾನು ತುಳಸಿ ಪೂಜೆ ಮಾಡಿದ್ನಲ್ವ, ಶುಕ್ರವಾರ ಕೂಡ ನಾನು ಮತ್ತೆ ಇಲ್ಲೇ ಇಟ್ಟೆ. ಅದನ್ನು ತುಳಸಿ ಗಿಡನ ಕದಲಿಸ್ಲಿಲ್ಲ ನಾನು ಹೊರಗಡೆ ಇಡಬೇಕಾಗಿತ್ತು. ಬಟ್ ಶುಕ್ರವಾರ ಕದಲಿಸೋದು ಬೇಡ ಅಂತ ಇಲ್ಲೇ ಇಟ್ಬಿಟ್ಟು ಮತ್ತೆ ಹಾಗೇನೆ ನಾನು ಆರತಿ ಮಾಡಿ ದೀಪ ಹಚ್ಬಿಟ್ಟು ಪೂಜೆ ಮಾಡಿದ್ದೆ. ಸೊ ನಮ್ಮ ಈಶಾನಿ ಒಂದು ನಾಯಿ ಮರಿ ಏನಿದೆಯಲ್ಲ, ಅಷ್ಟು ಹೇಳಿದ ಮಾತು ಕೇಳುತ್ತೆ. ಮನೆ ಗಲೀಜು ಮಾಡೋದಾಗಲಿ, ಸುಮ್ಮನೆ ಕಿರ್ಚಾಡೋದಾಗಲಿ, ಬಟ್ಟೆಗಳು ಹರಿದಾಗ ಏನೂ ಮಾಡಲ್ಲ. ತುಂಬ 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 ಸೈಲೆಂಟು, ತುಂಬ ಒಳ್ಳೆ ಮಗು ಅಂತ ಹೇಳ್ತೀನಿ. ನಾವು ವಾಕಿಂಗ್ ಕರ್ಕೊಂಡು ಹೋದರೂ ಬರುತ್ತೆ, ವಾಕಿಂಗ್ ಕರ್ಕೊಂಡು ಹೋಗಿಲ್ಲ ಅಂದರೂ ಸುಮ್ಮನೆ ಮನೇಲಿ ಆಟ ಆಡ್ಕೊಂಡು ಏನಾದರೂ ಒಂದು ಇಟ್ಕೊಂಡು ಎಲ್ಲ ಆಟ ಅವಳ ಟಾಯ್ಸ್ ಎಲ್ಲ ಇರುತ್ತಲ್ಲ ಅದನ್ನ ಇಟ್ಕೊಂಡಿರ್ತಾಳೆ. ಬಾಳೆಹಣ್ಣು ಜೇನುತುಪ್ಪ ನೈವೇದ್ಯಕ್ಕೆ ಇಟ್ಟಿದ್ದೀನಿ, ಶುಕ್ರವಾರದ್ದಲ್ವ ಅದಕ್ಕೇ. ಸೊ ಹೀಗೆ ಇತ್ತು ನಮ್ಮ ಟ್ರಾವೆಲ್ ಅಂತ. ನಾನು ಒಂದು ನನ್ನ ವ್ಲಾಗಲ್ಲಿ ಪ್ರತಿಯೊಂದು ಇರುತ್ತೆ, ರೆಸಿಪಿ ಇರುತ್ತೆ, ದೇವ್ರ ಪೂಜೆದು ಇರುತ್ತೆ. ಆಮೇಲೆ ಇನ್ನೊಂದು ನಮ್ಮ ಮನೇಲಿ ನಾನು ಹೇಗೆ ದೇವ್ರ ಪೂಜೆ ಮಾಡ್ತೀನಿ, ಮತ್ತು ರಂಗೋಲಿಗಳು ಯಾವ ಥರ ಹಾಕ್ತೀನಿ, ಹಬ್ಬಗಳು ಯಾವ ಥರ ಆಚರಿಸ್ತೀನಿ, ಮತ್ತು ಒಂದು ಡ್ರೆಸ್ಸು ಸ್ಯಾರೀಸು ವೇರ್ ಮಾಡೋದು ಅದೂ ಎಲ್ಲ ಇರುತ್ತೆ. ಅದರ ಜೊತೆಗೆ ಸಿಂಪಲ್ಲಾಗಿ ನಾನು ಒಂದು ಅಟೈರ್ ಏನೋ ಒಂದು ಇರುತ್ತಲ್ವ, ಹಬ್ಬಕ್ಕೆ ನಾವು ಟ್ರೆಡಿಷ್ನಲ್ಲಾಗಿ ಅಟೈರ್ ಹಾಕ್ಕೊಳ್ಳೋದು, ಅದು ಕೂಡ ನಾನು ನಿಮ್ಮ ಜೊತೆ ಅಂದರೆ ಸಿಂಪಲ್ಲಾಗಿದ್ದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಥರನೂ ಆ ಥರದ್ದನ್ನು ಶೇರ್ ಮಾಡಿರ್ತೀನಿ. ಅದ್ರ ಜೊತೆಗೆ ನಾವು ಈಶಾನಿನ ಕರ್ಕೊಂಡು ಹೊರಗಡೆ ಹೋದರೆ ಅದನ್ನು ಶೇರ್ ಮಾಡಿರ್ತೀನಿ. ಹೊಸ ಬಟ್ಟೆಗಳು ಏನಾದರೂ ಸ್ಯಾರಿಗಳು ತೊಗೊಂಡ್ರೆ ಶಾಪಿಂಗ್ ಮಾಡಿದಾಗ ಅದನ್ನು ನಾನು ಈ ಬ್ಲಾಗಲ್ಲೆಲ್ಲ ಶೇರ್ ಮಾಡಿರ್ತೀನಿ. ಅದ್ರ ಜೊತೆಗೆ ಈಗ ನಾವು 2019 ಟ್ರಾವೆಲ್ ಹೋಗಿರೋದು ಕೂಡ ನಾನು ಅದಕ್ಕೇ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡಬೇಕು. ಈ ಥರ ಇತ್ತು ನಮ್ಮದು ಒಂದು ಫ್ಯಾಮಿಲಿ ಇನ್ನೂ ತುಂಬ ವೀಡಿಯೋ ಅಂದರೆ ತುಂಬ ವೀಡಿಯೋ, ಫೋಟೋಸು ಸಿಕ್ಕಾಪಟ್ಟೆ. ಏನಾಗಿದೆ ಅಂದರೆ ಸ್ಟೋರೇಜ್ ಜಾಸ್ತಿ ಆಗಿಬಿಟ್ಟು ಆಮೇಲೆ ನನ್ನ ಮೊಬೈಲು ಚೇಂಜ್ ಆಯಿತು. ಹಳೆ ಮೊಬೈಲ್ ಬಿಟ್ಟು ಹೊಸ ಮೊಬೈಲು ಅದು ಫೋಟೋಸ್ ಎಲ್ಲ ಏನು ಮಾಡಬೇಕು ಅಂದರೆ, ನಾವು ಟೂರ್ಗೆ ಯಾವುದೇ ಟ್ರಾವೆಲ್ ಹೋಗಿ ಬಂದ್ರೂ ಮನೆಗೆ ಬಂದ ತಕ್ಷಣ ಪೆನ್ ಡ್ರೈವೋ ಇಲ್ಲ ಒಂದು ಡೆಸ್ಕ್ಟಾಪಲ್ಲಿ ಹಾಕಿ ಸೇವ್ ಮಾಡಿಡಬೇಕು, ಫೈಲ್ ಮಾಡಿಬಿಟ್ಟು. ಆ ಕೆಲಸ ಮಾಡಲ್ವಲ್ಲ ನಾವು, ಹಾಗೆಯೇ ಕೇರ್ಲೆಸ್ ಮಾಡಿದಾಗ ಏನಾಗುತ್ತೆ, ಫೋನಲ್ಲಿ ಸ್ಟೋರೇಜ್ ಜಾಸ್ತಿ ಆಗಿಬಿಟ್ಟು ವೀಡಿಯೋಸು, ಫೋಟೋಸು ಮತ್ತು ಏನಾದರೂ ನಾವು ಫೋಟೋಸ್ ಡೌನ್ಲೋಡ್ ಮಾಡಿರೋದು ಎಲ್ಲನೂ ಎಲ್ಲ ಫುಲ್ಲು ಜಾಮ್ ಆಗಿಬಿಟ್ಟು ಅದು ಕೆಲವೊಂದು ಅದೇ ಡಿಲೀಟ್ ಆಗಿಬಿಡುತ್ತೆ. ನಾನು ಇನ್ನೂ ಹಳೆ ಫೋನ್ ಕೂಡ ಚೆಕ್ ಮಾಡಬೇಕು. ತುಂಬ ಆ ಟೈಮಲ್ಲಿ ನಾನು ಯೂಟ್ಯೂಬ್ ಮಾಡ್ತಾ ಇರಲಿಲ್ಲ ಖಂಡಿತವಾಗ್ಲೂ. ಆ ಟೈಮಲ್ಲಿ ಏನಾದರೂ ನನ್ನ ಯೂಟ್ಯೂಬ್ ಸ್ಟಾರ್ಟ್ ಆಗಿರೋದು ಇದ್ದಿದ್ದರೆ ನಾನು 15 ದಿನದ್ದು ಎಷ್ಟು ನಾನು ವ್ಲಾಗ್ ಶೇರ್ ಮಾಡಿರ್ತಾ ಇದ್ದೆ ಅಂದರೆ, ಯಪ್ಪ, ಪ್ರತಿಯೊಂದು ಆ ಗೈಡ್ ಅವ್ರನ್ನೇ ನಿಲ್ಲಿಸ್ಬಿಟ್ಟು ನಾನು ಅವ್ರಿಗೆ ಒಂದು ಮೈಕ್ ಕೊಟ್ಬಿಟ್ಟು ನಾನು ಶೇರ್ ಮಾಡಿರ್ತಾ ಇದ್ದೆ ವ್ಲಾಗಲ್ಲಿ. ತುಂಬ ಬ್ಯೂಟಿಫುಲ್ ಆಗಿತ್ತು ರೀ, ಮಾತ್ರ ಅಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದರೆ ನಾವು ಮಾತಾಡೋದು, ತಮಾಷೆ ಮಾಡೋದು, ಅದು ರಾಮ, ಅದು ಏನು ಎಕ್ಸ್ಪೀರಿಯನ್ಸ್ ಅಂದರೆ ಒಳ್ಳೆ ಲೈಫಲ್ಲಿ ಏನಿರುತ್ತೆ ಬಿಡುತ್ತೋ ಈ ಥರ ಒಂದು ಎಕ್ಸ್ಪೀರಿಯನ್ಸ್ಗಳು ಇರಬೇಕು ಫ್ಯಾಮಿಲಿ ಜೊತೆ ಟ್ರಿಪ್ ಹೋದಾಗ. ಅದಾದ ನಂತರ ತುಳಸಿ ಪೂಜೆ ದಿವಸ ಒಂದೆರಡು ಫೋಟೋ ನಾನು ಕ್ಲಿಕ್ ಮಾಡಿದ್ದೆ, ಅದನ್ನು ಕೂಡ ಶೇರ್ ಮಾಡಿದ್ದೀನಿ. ಸೊ 2019 ಫ್ಯಾಮಿಲಿ ಟ್ರಾವೆಲ್ಲು ತುಂಬ ಒಂದು ಮೆಮೊರೇಬಲ್ ಆಗಿತ್ತು ಅಂತ ನಾನು ಖುಷಿ ಪಡ್ತೀನಿ, ಸಂತೋಷ ಪಡ್ತೀನಿ. ಅದಾದ ನಂತರ ನಾನು ಒಂದು 2 ಡೇಸ್ ಬಿಫೋರು ನನ್ನ ಮಗಳ ಜೊತೆ ಫೋರಮ್ ಮಾಲ್ಗೆ ಬಂದಿದ್ದೆ, ಕೋಣನಕುಂಟೆ ಮಾಲ್ಗೆ. ಅವಳಿಗೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ಖಂಡಿತವಾಗ್ಲೂ ನಾನು ಅಷ್ಟೊಂದು ಜಾಸ್ತಿ ಬರಲ್ಲ, ಯಾಕೆಂದರೆ ಸಾಕಷ್ಟು ನಾನು ನನ್ನ ಮಕ್ಕಳು ಚಿಕ್ಕವರಿದ್ದಾಗಿಂದ LKG ಇದ್ದಾಗಿಂದನೂ ಎವ್ರಿ ಸಂಡೇ ಮಾಲ್ ಸುತ್ತಿ 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 ಸಾಕಾಗುವಷ್ಟು ಸುತ್ತಿದ್ದೀನಿ. ಅದಕ್ಕೆ ನನಗೆ ಮಾಲ್ ಅಂದರೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಇವಾಗ ನನ್ನ ಮಗಳಿಗೆ 24 ವರ್ಷ. ಅವಳು LKGಯಿಂದ ಅವಳಿಗೆ ಇಷ್ಟು ವರ್ಷದವರೆಗೂ ನಾನು ಮಾಲ್ ಎವ್ರಿ ಸಂಡೇ ಅವ್ರಿಗೋಸ್ಕರ ಬಂದಿದ್ದೀನಿ, ಓಡಾಡಿದ್ದೀನಿ ಅಂದರೆ ನಿಮಗೂ ಅರ್ಥ ಆಗಿರುತ್ತೆ. ಅದಕ್ಕಾಗಿ ಮಾಲ್ಗಳು ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಆಮೇಲೆ ಅವಳು ಶಾಪಿಂಗ್ ಕರ್ಕೊಂಬಂದಿದ್ಲು, ಅವಳ ಜೊತೆ ನಾನು ಬಂದಿದ್ದೆ. ಅವಳು ಶಾಪಿಂಗ್ ಮಾಡೋದಕ್ಕೆ ಇಲ್ಲೇ ಬರ್ತಾಳೆ. ಅವಳಿಗೆ ಮೇಕಪ್ದು ಕೆಲವೊಂದು, ಅವಳದು ಫ್ರೆಂಡ್ದು ಮದುವೆ ಇತ್ತು, ಮ್ಯಾರೇಜ್ ಇತ್ತು, ರಿಸೆಪ್ಷನ್ನು, ವೆಡ್ಡಿಂಗ್ ಎಲ್ಲ ಇತ್ತು. ಅದಕ್ಕೆ ಮೇಕಪ್ಪು ಅವಳಿಗೂ ಸಿಕ್ಕಾಪಟ್ಟೆ ಬ್ರ್ಯಾಂಡೆಡ್ ಕಾಸ್ಟ್ಲಿ ತೊಗೊಳ್ತಾಳೆ. ಅದಕ್ಕೆ ಅದು ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ, ಯಾವುದಕ್ಕೂ ಕಾಂಪ್ರಮೈಸ್ ಆಗಲ್ಲ ಅವಳು ಕ್ವಾಲಿಟಿನಲ್ಲಿ, ಬ್ರ್ಯಾಂಡಲ್ಲಿ. ಹಾಗೆಯೇ ಅದಿರೋದೇ ಹಾಗೆ ರಾಶಿ, ಅದರ ಪವರ್ ಇರೋದು ಹಾಗೆಯೇ. ಆಮೇಲೆ ಸೋಚಲ್ಲಿ ಗಾಗ್ರಾ ತೊಗೊಂಡಿದ್ಲು, ಅದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ. ಎಷ್ಟು ಅಂದರೆ 20K ಏನೋ ಆಯಿತು, ಗಾಗ್ರಾಗೆ 20K ಆಗಿದೆ, 20,000 ತೊಗೊಂಡ್ಲು. ತುಂಬ ಚೆನ್ನಾಗಿತ್ತು. ಆಮೇಲೆ ಫೋಟೋ ಏನು ತೆಗಿಲಿಲ್ಲ ನಾನು, ಫೋಟೋ ವಿಡಿಯೋ ಏನು ಮಾಡಲಿಲ್ಲ. ಸ್ವಲ್ಪ ಆಲ್ಟ್ರ್ ಮಾಡೋಕ್ಕೆ ಅಲ್ಲೇ ಸೋಚಲ್ಲೇ ಅವ್ರಿಗೆ ಹೇಳಿದ್ಲು. ಇವಳದು ಬಾಡಿ ಮೆಜರ್ಮೆಂಟ್ ತೊಗೊಂಡು ಇವಳು ಒಂದು ಮೆಜರ್ಮೆಂಟ್ಗೆ ಅವರು ಇದನ್ನು ಆಲ್ಟ್ರೇಷನ್ ಮಾಡಿ ಕೊಡ್ತಾರೆ. ತುಂಬ ಚೆನ್ನಾಗಿತ್ತು ಮಾತ್ರ ಗಾಗ್ರಾ, ನನಗೂ ಇಷ್ಟ ಆಯಿತು. ಬಟ್ ನಾನು ಅಂದ್ಕೊಳ್ತೀನಿ, ಇಷ್ಟೊಂದು ಫ್ರೆಂಡ್ ಮದುವೆಗೆ ಯಾಕೆ ಇಷ್ಟೊಂದು ಕಾಸ್ಟ್ಲಿ ಇದು ತೊಗೊಳ್ಳೋದು ಸುಮ್ಮನೆ ಅಂತ ಅಂದ್ಕೊಳ್ತೀನಿ. ಬಟ್ ಇವಾಗಿನ ಜನ್ರೇಷನ್ ಮಕ್ಕಳಲ್ವ, ಅವರಿಷ್ಟ, ಅವರು ಹೇಗೆ ಲೈಫ್ನ ಅವ್ರು ಲೀಡ್ ಮಾಡಬೇಕು, ಅವರಿಷ್ಟ. ನಾನು ಯಾರಿಗೂ ನಾನು ಈ ಥರ ಇದ್ದೀನಿ ನೀವು ಆ ಥರ ಇರಿ ಅಂತ ನಾನು ಖಂಡಿತವಾಗಿ ಹೇಳಲ್ಲ.
ನನ್ನ ಪ್ರಿನ್ಸಿಪಲ್ಲೇ ಬೇರೆ. ಸೊ ಅವ್ರ ಲೈಫ್ ಸ್ಟೈಲ್ಗೂ ನನ್ನ ಲೈಫ್ ಸ್ಟೈಲ್ಗೂ ತುಂಬ ಡಿಫ್ರೆನ್ಸ್ ಇದೆ. ಈ ಥರನೇ ಹೀಗೆ ನೋಡಿ, ಇದು ಕೋಣನಕುಂಟೆ ಫೋರಮ್ ಮಾಲ್ ಈ ಥರ ಇರುತ್ತಪ್ಪ. ಅವಳೇ ನಿಂತ್ಕೊಂಡಿರೋಳೆ ನನ್ನ ಮಗಳು. ಅವಳಿಗೆ ಇಷ್ಟ ಆಗಲ್ಲ ಯೂಟ್ಯೂಬಲ್ಲಿ ನೀನು ಶೇರ್ ಮಾಡಬೇಡ ಅಂತ ಬೈತಾನೇ ಇದ್ಲು. ನನ್ನ ಮೊಬೈಲ್ ತೆಗೆದ್ರೇ ಸಿಕ್ಕಾಪಟ್ಟೆ ಅವಳ ಹತ್ರ ನಾನು ಬೈಸ್ಕೊಳ್ಳೋದಂದರೆ ಗದರ್ತಾಳೆ ಅವಳು. ಕೋಪ ಬರುತ್ತೆ ಅವಳಿಗೆ, ಬೈಯೋದಂದರೆ ಕೋಪ ಬರುತ್ತೆ. ತುಂಬಾ ಆ್ಯಂಗ್ರಿ ಆಗಿಬಿಡ್ತಾಳೆ, ಆ್ಯಂಗ್ರಿ ಬರ್ಡ್ ಆಗ್ತಾಳೆ. ಹಾಗೆಯೇ ನಾನು ಹಿಂಗೆ ಅವಳು ತಗೊಳ್ತಾ ಇರಲಿ ಅಪ್ಪ ಅಂತ ಅದು ಇದು ಸ್ವಲ್ಪ ಶೂಟ್ ಮಾಡಿಕೊಂಡು ಅವಳಿಗೆ ಗೊತ್ತಿಲ್ದಲೇ ಅವಳನ್ನೂ ಕೂಡ ಸ್ವಲ್ಪ ವಿಡಿಯೋ ತಗೊಂಡು, ಆಮೇಲೆ ಏನು ಮಾಡ್ತಾ ಇದೆಯಾ ಅಂದರೆ ಏನಿಲ್ಲ ನಾನು ನನ್ನದು ಇದು ಸೆಲ್ಫಿ ಫೋಟೋ ತಗೊಳ್ತಾ ಇದ್ದೀನಿ ಅಂತ ಹೇಳೋದು. ಹೀಗೆ ಏನೋ ಸ್ವಲ್ಪ ಯಾಮಾರಿಸಿದೆ, ಆದರೂ ಅವಳನ್ನ ಯಾಮಾರ್ಸೋಕ್ಕಾಗಲ್ಲ, ಯಾರಿಂದನೂ ಅವಳನ್ನ ಯಾಮಾರ್ಸೋಕ್ಕಾಗಲ್ಲ. ಇಷ್ಟು ನಾನು ಮಾಲ್ದು ಕೂಡ ನಾನು ನೋಡಿ ಏನು ತುಂಬ ಬ್ಯೂಟಿಫುಲ್ಲಾಗಿ ಡೆಕೋರೇಷನ್ ಮಾಡಿದ್ರಪ್ಪ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನೋಡೋದಕ್ಕೆ. ನಾನು ತುಂಬ ದಿವಸ ಆದಮೇಲೆ ಹೋಗಿದ್ದೆ. ನಮ್ಮ ಮನೆ ಹತ್ರನೇ ಇದೆ ರೀ. ಏನು ಎಷ್ಟು ಒಂದು 3 ಕಿಲೋಮೀಟರ್ಸ್ ಆಗುತ್ತೆ. 4 ಅಲ್ಲ 3 ಕಿಲೋಮೀಟರ್ ಆಗುತ್ತೆ ನಮ್ಮ ಮನೆಯಿಂದ. ಮೂವಿಗೆ ಬರ್ಬೋದು, ಸಂಡೇ ಸುತ್ತಾಡೋಕ್ಕೆ ಬರ್ಬೋದು. ನೋಡಿ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಇದೆ, ಶಾಪಿಂಗ್ ಎಲ್ಲ ಮಾಡ್ಬೋದು, ಚೆನ್ನಾಗಿದೆ. ಫೋಟೋ ವಿಡಿಯೋಗೆಲ್ಲ ಚೆನ್ನಾಗಿರುತ್ತೆ.